ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದ ಬಳಿಕ ನಡೆದ ಮೊದಲ ಚುನಾವಣೆ ಅದು. ಅದೇ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಸಾಧಿಸಿದೆ. ತನ್ನ ಅಧಿಕೃತ 4 ಅಭ್ಯರ್ಥಿಗಳ ಜೊತೆಗೆ ಡಿಕೆಶಿ ಆಪ್ತ ಆಗಿರುವಂತಹ 5ನೇ ಅಭ್ಯರ್ಥಿ ಕೂಡ ಗೆದ್ದು ಬೀಗಿದ್ದಾರೆ. ಗೆಲುವಿಗೆ ಬೇಕಿರೋ ಅಗತ್ಯ ಮತ ಇದ್ರೂ ಬಿಜೆಪಿಯ ಇಬ್ಬರು ಪ್ರಯಾಸದ ಗೆಲುವು ದಾಖಲಿಸಿದ್ದಾರೆ. ಇನ್ನು ಜೆಡಿಎಸ್ ಅಭ್ಯರ್ಥಿ ಅಡ್ಡ ಮತದಾನಕ್ಕೆ ಬಲಿಯಾಗಿದ್ದಾರೆ. ಹಾಗಾದ್ರೆ ಈ ರೋಚಕ ಕದನ ಹೇಗಿತ್ತು ಬನ್ನಿ ನೋಡೋಣ. ಪರಿಷತ್ 7 ಬೀಳಿನ ಪಟ್ಟದಾಟದಲ್ಲಿ ಕಾಂಗ್ರೆಸ್ ಗೆಲುವಿನ ಓಟ. ಮೇಲ್ಮನೆ ಯುದ್ಧ ಗೆದ್ದು ಬೀಗಿದ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು. 2 ಸ್ಥಾನ ಭದ್ರವಾಗಿ ಉಳಿಸಿಕೊಂಡ ಬಿಜೆಪಿ, ಸೋತ ಜೆಡಿಎಸ್ ಅಭ್ಯರ್ಥಿ. ಬಿಜೆಪಿ ಜೆಡಿಎಸ್ನಿಂದ ಅಡ್ಡ ಮತದಾನ, ಕಾಂಗ್ರೆಸ್ಗೆ ಭಾರಿ ವರದಾನ. 222 ಶಾಸಕರು, ಖಾಲಿ ಇದ್ದ 7 ಪರಿಷತ್ ಸ್ಥಾನಗಳು, ಕಣದಲ್ಲಿದ್ದಿದ್ದು 8 ಅಭ್ಯರ್ಥಿಗಳು. ಕಾಂಗ್ರೆಸ್ನ 4, ಬಿಜೆಪಿಯ 2 ಗೆಲುವು ಸಲೀಸು ಅನ್ನೋದು ಗೊತ್ತಿತ್ತು. ಆದರೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ, ಜೆಡಿಎಸ್ ಅಭ್ಯರ್ಥಿ ಪೈಕಿ ಯಾರಿಗೆ ವಿಜಯದ ಮಾಲೆ ಸಿಗುತ್ತೆ ಎಂಬ ಕುತೂಹಲ ಮನೆ ಮಾಡಿತ್ತು. ಇದೇ ಕುತೂಹಲಕ್ಕೆ ಈಗ ತೆರೆ ಬಿದ್ದಿದೆ. ಮೇಲ್ಮನೆ ಆಟದಲ್ಲಿ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಗೆದ್ದು ಬೀಗಿದ್ದಾರೆ. ಬಿಜೆಪಿಯ 2 ಅಭ್ಯರ್ಥಿಗಳು ಮೇಲ್ಮನೆ ಪ್ರವೇಶಿಸಿದ್ರೆ ಜೆಡಿಎಸ್ ಗೋವಿಂದರಾಜುಗೆ ಸೋಲಾಗಿದೆ. ಹಾಗಾದ್ರೆ ಮೇಲ್ಮನೆ ಕದನದಲ್ಲಿ ಯಾರಿಗೆ ಎಷ್ಟು ಮತ ಸಿಕ್ತಾವ್ ಅದನ್ನೇ ತೋರಿಸ್ತೀವಿ ನೋಡಿ. ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ 30 ಮತ ಪಡೆದಿದ್ದಾರೆ. ತಿಪ್ಪಣ್ಣಪ್ಪ ಗಮಕನೂರು 30, ಪಿವಿ ಮೋಹನ್ 29, ಶಿವಣ್ಣ ಮಳವಳ್ಳಿ 30 ಮತ ಗಳಿಸಿದ್ದಾರೆ. ಹಾಗೆಯೇ ಡಿಕೆ ಶಿವಕುಮಾರ್ ಆಪ್ತ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ ಬರೋಬ್ಬರಿ 32 ಮತಗಳು ಬಂದಿವೆ. ಒಟ್ಟು 135 ಶಾಸಕರ ಬಲ. ಪಕ್ಷೇತರ 2, ಕರ್ನಾಟಕ ಸರ್ವೋದಯ ಪಕ್ಷದ 1 ಮತ ಸೇರಿ ಕಾಂಗ್ರೆಸ್ಗೆ 138 ಮತ ಭದ್ರವಾಗಿತ್ತು. ಆದರೆ ಕಾಂಗ್ರೆಸ್ಗೆ ಒಟ್ಟು 151 ಮತಗಳು ಬಂದಿದ್ದು, ಬಿಜೆಪಿ ಜೆಡಿಎಸ್ ಶಾಸಕರನ್ನ ಸೆಳೆಯುವಲ್ಲಿ ಡಿಕೆ ಸಕ್ಸಸ್ ಆಗಿದ್ದಾರೆ. ನಿರೀಕ್ಷಿತ ಮತಗಳಿಗಿಂತ ಹೆಚ್ಚು ಮತ ಬಂದಿದೆ ಅಂತ ವಿನಯ್ ಕಾರ್ತಿಕ್ ಸಂತಸಗೊಂಡಿದ್ದಾರೆ. ಎಲ್ಲರೂ ಮೋಸ್ಟ್ಲಿ ಗೌರ್ಮೆಂಟ್ಗೆ ಸಪೋರ್ಟ್ ಮಾಡಬೇಕು ಅಂತ ಎಲ್ಲರೂ ಸೇರ್ ಹಾಕಿದ್ದಾರೆ. ನಮಗೆ ಸರ್ ಎಷ್ಟು ವೋಟ್ ಬಂತು? ನಿಮಗೆ ಎಷ್ಟು ನಿರೀಕ್ಷೆ ಇತ್ತು? ನಿರೀಕ್ಷೆಗಿಂತ ಹೆಚ್ಚು ಬಂದಿದೆ ನಮಗೆ. ಕಾಂಗ್ರೆಸ್ನ 5ಕ್ಕೆ 5 ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಸಹಕಾರಿಯಾಗಿದ್ದೇ ಈ ಕ್ರಾಸ್ ವೋಟಿಂಗ್. ತನ್ನ ಅತ್ಯಾಪ್ತ ವಿನಯ್ ಕಾರ್ತಿಕ್ ಗೆಲ್ಲಿಸಲು ಬಿಜೆಪಿ ಮತ್ತು ಜೆಡಿಎಸ್ನ ಶಾಸಕರಿಗೆ ಗಾಳ ಹಾಕಿದ್ದ ಡಿಕೆ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಜೆಡಿಎಸ್ನ 6 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಬಿಜೆಪಿಯ 3 ಕ್ರಾಸ್ ವೋಟ್ ಮಾಡಿದ್ದು, ಈ ಮತಗಳು ಕಾಂಗ್ರೆಸ್ ಪಾಲಾಗಿದೆ. ಇದರ ಜೊತೆಗೆ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಸೇರಿ 11 ಅಡ್ಡ ಮತಗಳು ಕಾಂಗ್ರೆಸ್ನ ಕೈ ಹಿಡಿದಿದೆ. ಈ ಮೂಲಕ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಗೆದ್ದು ಸಂಭ್ರಮಿಸಿದ್ದಾರೆ. ಆತ್ಮಸಾಕ್ಷಿಯಾಗಿ ಓಟ್ ಕೊಡಿ ಅಂತ ಹೇಳಿ, ನಿಮ್ಮ ಆತ್ಮಸಾಕ್ಷಿಯಾಗಿ ಓಟ್ ಕೊಡಿ ಅಂತ ಹೇಳಿ ಆ ಪಕ್ಷದವರೇ ಕೇಳಿದರು. ಆತ್ಮಸಾಕ್ಷಿಯಾಗಿ ನಮ್ಗೆಲ್ಲರೂ ಸಹ ಓಟ್ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳು ಹೇಳಿ. ಹಾಗಾದ್ರೆ ಈ ಅಡ್ಡ ಮತದಾನ ಮಾಡಲು ಡಿಕೆ ವರ್ಕೌಟ್ ಹೇಗಿತ್ತು? 3 ದಿನದಿಂದ ಡಿಕೆ ಮಾಡಿದ ಪ್ಲಾನ್ ಹೇಗಿತ್ತು? ಅದನ್ನೇ ತೋರಿಸ್ತೀವಿ ನೋಡಿ. 5 ಪರಿಷತ್ ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಕಣಕ್ಕಿಳಿಸಿತ್ತು. 5 ಅಭ್ಯರ್ಥಿಗಳ ಗೆಲುವಿಗೆ ಡಿಕೆ ಶಿವಕುಮಾರ್ ತಂತ್ರಗಾರಿಕೆ ಮಾಡಿದ್ರು. ಬಿಡದಿಯ ರೆಸಾರ್ಟ್ನಲ್ಲಿ ಶಾಸಕರನ್ನ ಒಗ್ಗೂಡಿಸಿದ್ದ ಡಿಕೆ ಶಾಸಕರಿಗೆ ಮತದಾನದ ಪಾಠದ ಜೊತೆಗೆ ಆಮಿಷಕ್ಕೆ ಬಲಿಯಾಗದಂತೆ ಕ್ಲಾಸ್ ತೆಗೆದುಕೊಂಡಿದ್ರು. 135 ಕಾಂಗ್ರೆಸ್ ಶಾಸಕರ ಜೊತೆಗೆ ಪಕ್ಷೇತರ ಮತ್ತು ಸರ್ವೋದಯ ಕರ್ನಾಟಕ ಪಕ್ಷದ ಬಲ ಸಿಕ್ಕಿತ್ತು. 138 ಶಾಸಕರ ಬಲ ಹೊಂದಿದ್ದ ಕಾಂಗ್ರೆಸ್ ಮತ್ತಿಬ್ಬರಿಗೆ ಗಾಳ ಹಾಕಿತ್ತು. ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಸೇರಿ ಹಲವರಿಗೆ ಗಾಳ ಹಾಕಲಾಗಿತ್ತು. ಇಬ್ಬರನ್ನ ಬಿಡದಿ ರೆಸಾರ್ಟ್ಗೆ ಕರೆಸಿಕೊಂಡು ಮಾತನಾಡಿದ್ರು. ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದ್ರೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ನೀಡುವುದಾಗಿ ಅಭಯ ನೀಡಿದ್ರಂತೆ. ಹೀಗಾಗಿ ಎಸ್.ಟಿ.ಎಸ್ ಮತ್ತು ಹೆಬ್ಬಾರ್ ಆತ್ಮಸಾಕ್ಷಿ ಮತಗಳು ಕಾಂಗ್ರೆಸ್ಗೆ ವರದಾನವಾಗಿದೆ. ಶಾಸಕರ ಬೆಂಬಲ ನೋಡಿ ಆಶ್ಚರ್ಯವಾಗಿದೆ ಅಂತ ಡಿಕೆ ಹೇಳಿದ್ರು. ಶಾಸಕರ ಬೆಂಬಲ ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಮ್ಮ ಸರ್ಕಾರಕ್ಕೆ ಯಾವ ರೀತಿ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಅಂತ. ಇದು ನನ್ನ ಸರ್ಕಾರದ ಬೆಂಬಲ ಅಲ್ಲ, ಇದು ರಾಜ್ಯದ ಜನತೆಯ ಹಿತಕ್ಕೋಸ್ಕರ ಯಾವ ಹೆಜ್ಜೆಯಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಶಾಸಕರು ಕೂಡ ಇವತ್ತು ಅವರ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ये सकारात्मक राजनीति की जीत है, ये कांग्रेस की गारंटीज की जीत है. ಕಾಂಗ್ರೆಸ್ನ ರಣತಂತ್ರದ ಮುಂದೆ ಮುಗ್ಗರಿಸಿದ ಜೆಡಿಎಸ್. ಕಾಂಗ್ರೆಸ್ನ ಈ ರಣತಂತ್ರದಲ್ಲಿ ಜೆಡಿಎಸ್ ಮುಗ್ಗರಿಸಿದೆ. ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಸೋಲು ಕಂಡಿದ್ದಾರೆ.
ಅಭ್ಯರ್ಥಿ ಗೆಲುವು ಮುಖ್ಯವಲ್ಲ, ಶಾಸಕರ ಒಗ್ಗಟ್ಟು ಮುಖ್ಯ ಎಂದಿದ್ದ ಕುಮಾರಸ್ವಾಮಿ ಗೋವಿಂದರಾಜುರನ್ನ ಕಣಕ್ಕೆ ಇಳಿಸಿದ್ರು. ಜೆಡಿಎಸ್ ಶಾಸಕರು ಕೈತಪ್ಪಿ ಹೋಗದಂತೆ ತಂತ್ರ ಮಾಡಿಕೊಂಡಿದ್ರು. ಆದರೂ ಕೊನೆ ಕ್ಷಣದಲ್ಲಿ ಜೆಡಿಎಸ್ನ ಲೆಕ್ಕಾಚಾರ ಕೈತಪ್ಪಿತ್ತು. ಮತದಾನದ ಆರಂಭದಲ್ಲೇ ಜಿಟಿಡಿ ಆತ್ಮಸಾಕ್ಷಿ ಮತ ಹಾಕಿದ್ದಾಗಲೇ ದಳಪತಿಗಳ ಲೆಕ್ಕ ಉಲ್ಟಾ ಆಗಿತ್ತು. ಕನಿಷ್ಠ 24 ಮತಗಳ ನಿರೀಕ್ಷೆಯಲ್ಲಿದ್ದ ಜೆಡಿಎಸ್ಗೆ ಸಿಕ್ಕಿದ್ದು ಬರೀ 14 ಮತಗಳು. ಹೀಗಾಗಿ ಜೆಡಿಎಸ್ನ ಗೋವಿಂದರಾಜುಗೆ ಹೀನಾಯ ಸೋಲಾಗಿದೆ. ಜೆಡಿಎಸ್ನಲ್ಲಿ 18 ಶಾಸಕರಿದ್ರು. ಜೆಡಿಎಸ್ನ ಅಭ್ಯರ್ಥಿಗೆ ಸಿಕ್ಕಿದ್ದು ಬರೀ 14 ಮತಗಳು. ಹೀಗಾಗಿ ಜೆಡಿಎಸ್ನ ಶಾಸಕರೇ ದಳಪತಿಗೆ ಕೈ ಕೊಟ್ಟಿದ್ದಾರೆ. ಇನ್ನು ಬಿಜೆಪಿಯ ಲಿಂಗರಾಜ್ ಪಾಟೀಲ್ ಎಲಿಮಿನೇಷನ್ ರೌಂಡ್ನಲ್ಲಿ 27 ಮತ ಪಡೆದು ಮೇಲ್ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ. ರಘು ಕೌಟಿಲ್ಯ 29 ಮತ ಪಡೆದಿದ್ದಾರೆ. ಆದರೆ ರಘು ಕೌಟಿಲ್ಯಗೆ 30 ಮತಗಳನ್ನು ಹಾಕಲಾಗಿತ್ತು. ಆದರೆ 1 ಮತ ಅಸಿಂಧುವಾಗಿದ್ದರಿಂದ ರಘುಗೆ 29 ಮತ ಸಿಕ್ಕಿದೆ. ಈ ಮೂಲಕ ಬಿಜೆಪಿ ತನ್ನ 2 ಸ್ಥಾನಗಳನ್ನು ಭದ್ರಪಡಿಸಿಕೊಂಡಿದೆ. ನಮ್ಮ 3 ಓಟುಗಳು ಕ್ರಾಸ್ ಆಗಿದೆ ಅಂತೇಳಿ ಈಗಿರೋಂಥ ಮಾಹಿತಿ ನಮ್ಗೆ ಬಂದಿದೆ. ಯಾರು ಹಾಕಿದ್ದಾರೆ ಗೊತ್ತಾಗುತ್ತೆ, ಯಾರು ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ. ಮುಂದೆ ಅದ್ರ ಬಗ್ಗೆ ಪಕ್ಷ ತೀರ್ಮಾನವನ್ನು ನಾವು ತೆಗೆದುಕೊಳ್ತೀರಿ. ಈಗ ನಮ್ಮ 2 ಅಭ್ಯರ್ಥಿಗಳು ಗೆದ್ದಿರೋವಂಥದ್ದು ಖುಷಿ ತಂದಿದೆ. ಸೊ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಒಟ್ಟಾರೆ ಡಿಕೆ ತಂತ್ರಗಾರಿಕೆ ವರ್ಕೌಟ್ ಆಗಿದ್ದು, ಕೊನೆ ಕ್ಷಣದಲ್ಲಿ ಆಪ್ತ ವಿನಯ್ ಕಾರ್ತಿಕ್ರನ್ನ ಕಣಕ್ಕಿಳಿಸಿ ಮೇಲ್ಮನೆಗೆ ಎಂಟ್ರಿ ಕೊಡಿಸಿದ್ದಾರೆ. ಕಾಂಗ್ರೆಸ್ನ 5, ಬಿಜೆಪಿಯ 2 ಪರಿಷತ್ ಪ್ರವೇಶಿಸಿದ್ದಾರೆ. ಪ್ರಮೋದ್ ಪ್ರಸನ್ನ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.